ಎಲ್ರಿಗೂ ಕೂಡ ವಂದನೆಗಳು. ನಾವು ಈಗ 10ನೇ ತರಗತಿಯ ಯುದ್ಧ ಪಾಠದ ಮುಂದುವರೆದ ಭಾಗವನ್ನು ನೋಡೋದಾದರೆ, ಅಲ್ಲಿ ಆ ರಾಹಿಲ್ ಮುದುಕಿಯ ಮನೆಗೆ ಬಂದು ಆಶ್ರಯವನ್ನು ಪಡೆದಿದ್ದಾನೆ. ಅಲ್ಲಿ ಹೆರಿಗೆ ನೋವಿನಿಂದ ಬಳಲ್ತಾ ಇರತಕ್ಕಂಥ ಆ ಹೆಂಗಸನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಆ ಮಗು ಮತ್ತು ತಾಯಿ ಇಬ್ಬರ ಜೀವಕ್ಕೂ ಕೂಡ ತೊಂದರೆ ಆಗ್ತದೆ ಅಂತ ಅವನಿಗೆ ಗೊತ್ತಾಗ್ತದೆ. ಆಗ ಏನಾದರೂ ಮಾಡಿ ನಾನು ಇವರನ್ನು ಬದುಕಿಸಬೇಕು ಅಂತ ಅಂದಾಗ, ಆದರೆ ತಾಯಿಯನ್ನು ಬದುಕಿಸ್ತಾನೆ, ಆದರೆ ಮಗುವನ್ನು ಉಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಮಗುವನ್ನು ನಿರ್ಜೀವವಾಗಿ ಆಕೆಯಿಂದ ಹೊರಗೆ ಹೆರಿಗೆಯನ್ನು ಮಾಡಿಸ್ತಾನೆ. ಅಲ್ಲಿಂದ ಮುಂದೆ ನೋಡೋದಾದರೆ ಮಕ್ಕಳ, ನೀವೀಗ ಪಾಠವನ್ನು ನೋಡ್ಕೊಳ್ತಾ ಹೋಗಿ. ಪೇಜ್ ನಂಬರ್ 4ರಲ್ಲಿ ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ. ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ 2 ಭಾಗಗಳಲ್ಲಿಟ್ಟು ಬಟ್ಟೆಯನ್ನು ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬ ಸುಸ್ತು, ಮಲಗಲು ಒಂದಷ್ಟು ಜಾಗ ಕೊಡಿ ಎಂದನು. ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಯಾರೀತ? ತಮ್ಮ ಮನೆ ಅಥವಾ ವೈರಿ ದೇಶದವನೇ? ಆಗ ಟಕ್ 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 ಪುನಃ ಶಬ್ದ, ಜೊತೆಯಲ್ಲಿ ಯಾರದು ಒಳಗೆ, ಬಾಗಿಲು ತೆಗೆಯಿರಿ ಎಂಬ ಅಧಿಕಾರವಾಣಿ. ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿದ್ದಾತ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು. ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತಿವೆಯಲ್ಲ. ಅಸಹಾಯಕತೆಯ ಆ ದಯನೀಯ ನೋಟ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಬಾಗಿಲು ತೆಗೆಯಿರಿ. ಈ ಬಾರಿ ಘರ್ಜನೆಯಾಗಿ ಬಂತು ಹೊರಗಿನ ಧ್ವನಿ. ನಿಶಬ್ದವಾಗಿ ರಾಹುಲನನ್ನು ಸೊಸೆ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನು ತೋರಿಸಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು. ಸೈನಿಕರ ಗುಂಪಿನಲ್ಲಿದ್ದ 4-5 ಜನರು, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಒಳನುಗ್ಗಿದರು. ಇಲ್ಲವಲ್ಲ, ಮುದುಕಿ ನೋಡಿದಳು. ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಕೇಳಿದಳು. ಆ ಕಡೆಯವರು, ನಮ್ಮ ಮೇಲೆ ದಾಳಿ ಮಾಡಲು ಬಂದವರು. ಅಷ್ಟರಲ್ಲಿ ನಾವು ವಿಮಾನವನ್ನು ಒಡೆದುರುಡಿಸಿದೆವು ಎಂದು ಒಬ್ಬನೆಂದಾಗ, ಇನ್ನೊಬ್ಬನು, ಸಾರ್, ಅದರಲ್ಲಿದ್ದವರು ಬದುಕಿರಲಾರರು. ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ. ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದನು. ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ, ಅಪ್ಪಣೆ ಕೊಟ್ಟನಾತ. ಉಳಿದವನು ಒಳಹೊಕ್ಕರು. ಮುದುಕಿ ಅಳುತ್ತಾ, ನೋಡಿ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನೂ ನೋಡಿ. ಈ ಯುದ್ಧ ನನ್ನ ಮೊಮ್ಮಗವನ್ನು ಉಳಿಸಲಿಲ್ಲವಲ್ಲ. ಯಾರಿಗಾಗಿ, ಯಾತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳತೊಡಗಿದಳು. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದರು. ಕೋಣೆಯಲ್ಲಿ ಹರಡಿದ್ದ ಹಸಿನೆತ್ತರ ವಾಸನೆ ಅವರ ಮೂಗಿಗೆ ಬಡಿಯಿತು. ಬಂದವರು ನಿಶಬ್ದವಾಗಿ ಹೊರ ನಡೆದರು. ಮಕ್ಕಳೇ, ಇಲ್ಲಿ ತನಕ ಇರಲಿ. ಈ ಪಾಠದ ವಿವರಣೆಯನ್ನು ನಾವು ನೋಡೋದಾದರೆ ಮಕ್ಕಳೇ, ರಾಹಿಲ್ ಆ ಹೆಂಗಸಿಗೆ ಹೆರಿಗೆಯನ್ನು ಮಾಡಿಸ್ತಾನೆ. ಆದರೆ ಆ ಮಗು ನಿರ್ಜೀವವಾಗಿರ್ತದೆ, ಅಂದರೆ ಮಗು ಸತ್ತು ಹೋಗಿರುತ್ತೆ. ಆಗ ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ಆ ಮನೆಯ ಮುದುಕಿ ಮತ್ತು ಆಕೆಯ ಸೊಸೆ ರೋದನ ಅಂತಂದರೆ ಒಂದು ಆ ಅಳು, ಅವರ ಅಳು ಏನಿದೆ, ಅವರ ದುಃಖ ಏನಿದೆ, ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ಆ ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ಆ ರೋದನ ಅಂತಕ್ಕಂಥದ್ದು, ಆ ಒಂದು ದುಃಖ ಅಂತಕ್ಕಂಥದ್ದು ಪ್ರತಿಧ್ವನಿಸಿತು. ಅಂತಂದರೆ ಅವರ ಅಳು ತುಂಬ ಜೋರಾಗಿ ಕೇಳಿಸ್ತಾ ಇದೆ. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ನಾವು ಇಷ್ಟು ವರ್ಷಗಳಿಂದ ಹಂಬಲ ಅಂತಂದರೆ ತೀವ್ರವಾದ ಆಸೆಯಿಂದ ನಮಗೆ ಒಂದು ಮೊಮ್ಮಗು ಬೇಕು ಅಂತಕ್ಕಂಥ ತೀವ್ರವಾದ ಆಸೆ ಇತ್ತು. ತುಂಬ ವರ್ಷಗಳಾಗಿದೆ ಮದುವೆಯಾಗಿ, ಆದರೂ ಕೂಡ ಇಷ್ಟು ವರ್ಷ ಮಕ್ಕಳಾಗಿರಲಿಲ್ಲ. ಈಗ ಆಗಿರ್ತಕ್ಕಂಥ ಒಂದು ಮಗು ಕೂಡ ಉಳಿಲೇ ಇಲ್ವಲ್ಲ. ನಮ್ಮ ಅಷ್ಟು ಆಸೆ ಕೂಡ ಇವತ್ತು ನಿರಾಸೆಯಾಗ್ಬಿಡ್ತಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ ದೇವರೇ. ಈ ಯುದ್ಧ ಅಂತಕ್ಕಂಥದ್ದು ಇಲ್ಲದೆ ಹೋಗಿದ್ರೆ ನಮ್ಮ ಮಗುವನ್ನು ನಾನು ಏನಾದರೂ ಮಾಡಿ ಬದುಕಿ
ಬದುಕಿಸ್ಕೊಳ್ತಾ ಇದ್ದೆ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ? ಯುದ್ಧ ಅಂತಕ್ಕಂಥದ್ದು ಆ ಮುದುಕಿಗೆ ಒಂದು ಸಹಿಸಲಾರದ ತುತ್ತು. ಯಾಕೆ ಯುದ್ಧವನ್ನು ಮಾಡ್ತಾ ಇದ್ದಾರೆ? ನನ್ನ ಸೊಸೆ, ನನ್ನ ಮೊಮ್ಮಗುವಿನ ಜೀವ ಹೋಗ್ತಾ ಇತ್ತು. ಈಗ ಸೊಸೆ ಬದುಕಿದ್ರು ಕೂಡ ತೀವ್ರವಾದ ಆಸೆಯನ್ನು ಇಟ್ಕೊಂಡಿದ್ದಂತಹ ನನ್ನ ಮೊಮ್ಮಗು ಬದುಕಿ ಉಳಿಲಿಲ್ವಲ್ಲ, ಮನುಷ್ಯರಿಗೆ ನೀನು ಎಂತಹ ಬುದ್ಧಿಯನ್ನು ಕೊಡ್ತೀಯಪ್ಪ ನೀನು ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಆ ಎದೆ ಬಡ್ಕೊಂಡು ತಂದು ತೀವ್ರವಾದ ದುಃಖದಿಂದ ಅವಳು ಏನೇನೋ ಹೇಳ್ಕೊಳ್ತಾ ಅಳ್ತಾ ಸೊಸೆಗೆ ಸ್ನಾನ ಮಾಡಿಸಿ, ಅಂದರೆ ಹೆರಿಗೆ ಆದಂಥವರನ್ನು ಸ್ನಾನ ಮಾಡಿಸ್ತಕ್ಕಂಥದ್ದು ರೂಢಿಯಲ್ಲಿ ಇರ್ತಕ್ಕಂಥದ್ದು. ಆಗ ಆಕೆ ಸೊಸೆಯನ್ನು ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ಒಂದೆಡೆ ಮಲಗಿಸಿಬಿಟ್ಟು ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ಸತ್ತಿರ್ತಕ್ಕಂಥ ಮಗುವಿಗೂ ಕೂಡ ಸ್ನಾನವನ್ನು ಮಾಡಿಸಿ ಬಟ್ಟೆಯನ್ನು ಸುತ್ತಿ ಆ ಮಗುವನ್ನು ಇಡ್ತಾಳೆ. ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ಇದೆ ನೋಡಿ, ಚಿತ್ರದಲ್ಲಿ ಕಾಣಿಸುತ್ತೆ ಬಾಗಿಲಲ್ಲಿ ಮಗುವನ್ನು ಮಲಗಿಸಿರ್ತಕ್ಕಂಥದ್ದು. ಆಕೆಯೂ ಕೂಡ ಸ್ನಾನ ಮಾಡಿ ಮಲಗಿಸಿರ್ತಕ್ಕಂಥದ್ದು. ರಾಹಿಲು, ಮುದುಕಿ ಎಲ್ಲರೂ ಕೂಡ ಕಾಣ್ತಾರೆ. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು. ಆಗ ಒಂದು ಹೆಣ್ಣು ಮಗುವಿನ ಹೆರಿಗೆ ಮಾಡಿಸ್ತಾ ಅದೆಲ್ಲ ಮಾಡಿಸಿದ ಮೇಲೆ ಪಾಪ ಅವನ ಕಾಲು ಮುರಿದಿರ್ತಕ್ಕಂಥದ್ದನ್ನೇ ಅವನು ಮರೆತು ಆಕೆಯ ಒಂದು ಶುಶ್ರೂಷೆಯನ್ನು, ಆಕೆಯ ಪಾಲನೆಯನ್ನು ಮಾಡ್ತಾ ಇರ್ತಾನೆ. ಆಗ ಅವನ ಕಾಲಿನ ಆರೈಕೆಯನ್ನು ಮಾಡಲಿಕ್ಕೆ ಹೊರಗೆ ಬರ್ತಾನೆ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆಯ ತುಂಡುಗಳನ್ನು ಪಡೆದುಕೊಂಡು ಆ ಮನೆಯ ಮುದುಕಿಯಿಂದ ಸಣ್ಣದಾಗಿರ್ತಕ್ಕಂಥ ಹಲಗೆಯ ತುಂಡುಗಳನ್ನು ಇಸ್ಕೊಂಡ್ಬಿಟ್ಟು ಕಾಲಿನ ಎರಡೂ ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬೀದನು. ಆ ಕಾಲಿನ ಎರಡೂ ಭಾಗಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟುಬಿಟ್ಟು ಬಲವಾಗಿ ಅಂತಂದರೆ ಬಿಗಿಯಾಗಿ ಆ ಕಾಲುಗಳನ್ನ, ಅಂದರೆ ಸಾಮಾನ್ಯವಾಗಿ ಮುರಿದಿರ್ತಕ್ಕಂಥ ಕಾಲನ್ನು ಕಟ್ಟಿಸ್ತೀವಿ ಅಂತಾರಲ್ಲ, ಆ ರೀತಿಯಲ್ಲಿ ಕಟ್ಟಿಸೋದು. ಹಲಗೆಯನ್ನು ಹಾಕ್ಬಿಟ್ಟು ಸುತ್ತ ಕಟ್ತಾರೆ. ಆ ಎರಡೂ ಭಾಗಗಳಲ್ಲಿ ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಆ ಬಲವಾಗಿ ಬಿಗಿದಾಗ ಅವಳು ನನ್ನ ಕಾಲಿನ ನರ ಎಲುಬು ಯಾವುದು ಕೂಡ ಮುರಿದು ಹೋಗಿಲ್ಲ. ಬಳಿಕ ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯು ಉಳಿಯುತ್ತಿರಲಿಲ್ಲ ಅಮ್ಮ. ಕೊಂಚ ಅಂದರೆ ಒಂದು ಸ್ವಲ್ಪ ಹೊತ್ತು ತಡವಾಗಿದ್ದರೂ ಕೂಡ ನಿಮ್ಮ ಸೊಸೆನೂ ಕೂಡ ಉಳಿತಾ ಇರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸ್ಬಿಟ್ಟಿದ್ದೀನಿ. ಈಗ ನನಗೆ ತುಂಬ ಸುಸ್ತು ಅಮ್ಮ, ನನಗೆ ತುಂಬ ಸುಸ್ತಾಗಿದೆ, ಮಲಗಲು ಒಂದಷ್ಟು ಜಾಗ ಕೊಡಿ ಎಂದನು. ಎಲ್ಲಾದರೂ ನಾನು ಮಲಗ್ಕೊಳ್ತೀನಿ, ಒಂದು ಸ್ವಲ್ಪ ಜಾಗ ಕೊಡ್ತೀರಾ ಅಂತ ಆ ಮುದುಕಿಯನ್ನು ಕೇಳ್ತಾನೆ. ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಸಂದೇಹ ಅಂದರೆ ಅನುಮಾನ ಅಂತ ಹೇಳಿದೆ. ಆಕೆಗಿನ್ನೂ ಕೂಡ ಅನುಮಾನ, ಇವನು ನಮ್ಮವನು ಅಥವಾ ವೈರಿ ಕಡೆಯವನು ಅಂತಂದ್ಬಿಟ್ಟು ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಯಾರೀತ? ತಮ್ಮವನೇ ಅಥವಾ ವೈರಿ ದೇಶದವನು? ಯಾರಿನು? ನಮ್ಮವನು ಅಥವಾ ವೈರಿ ದೇಶದವನು? ಆಗ ಅಷ್ಟು ಅವರು ಆ ರೀತಿಯಾಗಿ ಮಾತಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಿಂದ ಟಕ್ 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 ಪುನಃ ಶಬ್ದ. ಆಗ ಇವರು ಒಳಗೆ ಮಾತಾಡ್ತಾ ಇದ್ದಾರೆ. ಮನೆಯ ಹೊರಗಿನಿಂದ ಬಾಗಿಲನ್ನು ಬಡಿತಾ ಇದ್ದಾರೆ, ಠಕ್ 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 ಅಂತ. ಅದರ ಜೊತೆಗೆ ಯಾರದು ಒಳಗೆ, ಯಾರಿದ್ದೀರಾ ಒಳಗೆ, ಬಾಗಿಲನ್ನು ತೆಗೀರಿ ಎಂದು ಅಧಿಕಾರ ಮಾಡಿ, ಒಂದು ರೀತಿಯ ಅಧಿಕಾರದಿಂದ ಯಾರಿದ್ದೀರಾ ಒಳಗೆ, ಬಾಗಿಲನ್ನು ತೆಗೀರಿ ಎಂದು ಜೋರಾಗಿ ಕೇಳ್ತಾ ಇದ್ದಾರೆ. ಮುದುಕಿಯ ಸಂದೇಹ ನಿಜವಾಗಿತ್ತು. ಏನು ಆಕೆ ಅನುಮಾನವನ್ನು ಪಡ್ತಾ ಇದ್ದಲ್ಲ, ಓಹೋ ಇವನು ನಮ್ಮವನಲ್ಲ ಅಂತಕ್ಕಂಥದ್ದು ಆಕೆಗೆ ಸ್ಪಷ್ಟ ಆಗ್ತದೆ. ಬಂದಿದ್ದಾದ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು, ನಮಗೆ ಮತ್ತು ನಮ್ಮ ದೇಶಕ್ಕೆ ದ್ರೋಹ ಅಂದರೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಬಂದಿರ್ತಕ್ಕಂಥವನು ಅಂತ ಅವಳಿಗೆ ಗೊತ್ತಾಗುತ್ತದೆ. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಕ್ಷಣಕಾಲ ಆಕೆಯ ಕಣ್ಣುಗಳು, ರೋಷ ಅಂತಂದರೆ ಅತಿಯಾದ ಕೋಪ. ನಮಗೆ ಬಹಳ ಕೋಪ ಬಂದಾಗ ಸುಮ್ಮನೆ ನಗ್ತಾ ನೋಡ್ತೀವ, ಕಣ್ಣನ್ನು ಕೆಂಪು ಮಾಡ್ತಿದ್ದ ಅವ್ರನ್ನ ಯಾವಾಗ ಒಡೆದ ಕೆಳಗೆ ಉರುಳಿಸ್ತೀವಪ್ಪ ಅಂತ ನೋಡ್ತಾ ಇರ್ತೀವಿ. ಆ ರೀತಿಯಾಗಿ ಆಕೆಯ ರೋಷದಿಂದ ಆಕೆಯ ಕಣ್ಣುಗಳು ಕೆಂಪಾದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು. ಬಾಗಿಲ ಹತ್ತಿರ ಹೋಗಿ, ಸಮೀಪ ಅಂದರೆ ಹತ್ತಿರ ಹೋಗಿಬಿಟ್ಟು ಅವನ ಮುಖವನ್ನು ನೋಡಿದಳು. ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಬಾಗಿಲ ಹತ್ತಿರ ಹೋಗಿ ಅವರನ್ನು ನೋಡಿದ ತಕ್ಷಣ, ಇವು ಯುದ್ಧಕ್ಕೆ ಹೋಗಿರ್ತಕ್ಕಂಥ ನನ್ನ ಮಗನ ಕಣ್ಣುಗಳು ಕಂಡ ಹಾಗೆ ಕಾಣ್ತಾ ಇದ್ದಾವಲ್ಲ. ಯಾಕಂದರೆ ಆಲ್ರೆಡಿ ಈಕೆಯ ಮಗ ಅಲೆ ಯುದ್ಧಕ್ಕೆ ಹೋಗ್ಬಿಟ್ಟಿದ್ದಾನೆ, ಮನೆಯಲ್ಲಿ ಇಲ್ಲ. ತನ್ನ ಸೊಸೆಯರಿಗೆ ನೋವು ತಿಂತಾ ಇದ್ರೂ ಕೂಡ ಅವಳನ್ನು ನೋಡ್ಕೊಳ್ಳಲಿಕ್ಕೆ ಗಂಡಾದಿಲ್ಲ, ಯುದ್ಧಕ್ಕೆ ಹೋಗ್ಬಿಟ್ಟಿದ್ದಾನೆ. ಆ ಸಿಟ್ಟು ಬೇರೆ ಆ ಮುದುಕಿಯಲ್ಲಿ ಇದೆ. ಕಣ್ಣುಗಳಂತೆ ಇವೆಯಲ್ಲ. ಅಸಹಾಯಕತೆಯ ಆ ದಯನೀಯ ನೋಟ. ಅಸಹಾಯಕತೆ ಅಂತಂದ್ರೆ ಅಲ್ಲಿ ಏನನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ದಯನೀಯ ನೋಟ, ಒಂದು ರೀತಿಯ ದಯನೀಯ ಅಂತಂದರೆ ಏನಪ್ಪ ಮಾಡೋದು ಅಂತಕ್ಕಂತಹ ನೋಟ ಅಂದರೆ ಅವಳು ನೋಡ್ತಾ ಇದ್ದಾಳೆ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಆಗ ಅವನು ರಾಹಿಲ್ ಹೇಳ್ತಾನೆ, ಅಮ್ಮ ಬಾಗಿಲನ್ನು ನೀವು ತೆಗಿಬೇಡ್ರಿ ಅಂತ ಹೇಳಿ ಕೈ ಸನ್ನೆಯನ್ನು ಮಾಡಿದ್ರೆ, ಬಾಯಿ ಬಿಡಲ್ಲ. ಕೈ ಸನ್ನೆ ಅಂತಂದ್ರೆ ಬೇಕು ಬೇಡ ಅಂತಂತೀವಲ್ಲ, ಆ ರೀತಿಯಲ್ಲಿ
ಬಾಗಿಲು ತೆಗೆಯಿರಿ. ಈ ಬಾರಿ ಗರ್ಜನೆಯಾಗಿ ಬಂತು ಹೊರಗಿನ ಧ್ವನಿ. ಈ ರೀತಿ ಜೋರಾಗಿ ಬಾಗಿಲು ತೆಗೆಯಿರಿ ಅಂತ ಮತ್ತೆ ಹೊರಗಿಂದ ಹೋಗ್ತಾ ಇದ್ದಾರೆ. ನಿಶ್ಶಬ್ದವಾಗಿ ರಾಹುಲನನ್ನು ಸೊಸೆಯ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನು ತೋರಿಸಿದಳು. ನಿಶ್ಶಬ್ದವಾಗಿ ಸೊಸೆ, ನೀನು ಆ ಸೊಸೆ ಮಲಗಿದಳಲ್ಲ, ಆ ಮಂಚದಡಿಗೆ ನೀನು ಹೋಗಿ ಮಲಕ್ಯ ಅಂತಂದ್ಬಿಟ್ಟು ಆಕೆ ತೋರಿಸಿ ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ, ಬಟ್ಟೆ ಸುತ್ತಿರ್ತಕ್ಕಂಥ ನಿರ್ಜೀವವಾಗಿರ್ತಕ್ಕಂಥ ಮಗುವನ್ನು ಬಾಗಿಲ ಹತ್ತಿರ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು. ಹೊರಗೆ ಬಂದ್ಬಿಟ್ಟು ಬಾಗಿಲನ್ನು ತೆರೆದಳೆ. ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಹೊಳನುಗ್ಗಿದರು. ಯುದ್ಧವನ್ನು ಮಾಡಲಿಕ್ಕೆ ಸನ್ನದ್ಧರಾಗಿರ್ತಕ್ಕಂಥ ಸೈನಿಕರ ಗುಂಪಿನಲ್ಲಿ 4 ಜನ ಬಂದ್ಬಿಟ್ಟು, ಯಾರಾದರೂ ಗಾಯಗೊಂಡಿರ್ತಕ್ಕಂಥ ಸೈನಿಕರು ಏನಾದರೂ ನಿಮ್ಮ ಮನೆ ಕಡೆ ಬಂದಿದ್ದಾರಾ ಅಂತ ಕೇಳಿದಾಗ, ಇಲ್ಲವಲ್ಲ ಮುದುಕಿ ನುಡಿದಳು. ಇಲ್ಲ, ಯಾರು ಕೂಡ ನಮ್ಮ ಮನೆ ಕಡೆ ಬಂದಿಲ್ಲ. ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಕೇಳಿದಳು. ಯಾಕಂದ್ರೆ ಈಗಾಗಲೇ ಅನುಮಾನ ಶುರುವಾಗಿತ್ತು, ರಾಹಿಲ್ ನಮ್ಮ ಕಡೆಯವನು ಅಥವಾ ಶತ್ರು ದೇಶವಂತವನು ಅಂತಂದ್ಬಿಟ್ಟು. ನಮ್ಮವರೇ ಅಥವಾ ಆ ಕಡೆಯವರೇ ಅಂತ ಅವಳು ಕೇಳ್ತಾಳೆ. ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲು ಬಂದವರು, ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಅವರು ಬಂದಿದ್ದಾರೆ. ಅಷ್ಟರಲ್ಲಿ ನಾವು ವಿಮಾನವನ್ನು ಒಡೆದು ಉರುಳಿಸಿಬಿಟ್ವಿ, ಅದು ಸ್ಫೋಟಗೊಂಡ್ಬಿಡ್ತು ಎಂದು ಒಬ್ಬನಿಂದಾಗ ಇನ್ನೊಬ್ಬನು ಅಂತಾನೆ, ಸಾರ್ ಅದರಲ್ಲಿದ್ದವರು ಬದುಕಿರಲಾರರು. ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ, ಅವರು ಬದುಕಿರಲಿಕ್ಕೆ ಸಾಧ್ಯವಿಲ್ಲ. ವಿಮಾನ ಸ್ಫೋಟಗೊಂಡು ಬಿದ್ದಿರೋದ್ರಿಂದ ಈ ನದಿಯಲ್ಲಿ ಬದುಕಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದರೆ, ಸುಮ್ಮನೆ ನಾವು ಯಾಕೆ ಕತ್ತಲಲ್ಲಿ ಅಂದರೆ ವೃತ ಯಾವ ಸುಮ್ಮನೆ ಅದು ಆ ಪ್ರಯತ್ನವನ್ನು ಪಡೋದ್ರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ ಅಂತ ಅವನು ಹೇಳ್ತಾನೆ. ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ. ಆಗ ಅವನು ಒಬ್ಬ ಹಿರಿಯ ಅಧಿಕಾರಿ ಹೇಳ್ತಾನೆ, ಆದರೂ ಕೂಡ ಈ ಮನೆಯಲ್ಲಿ ಒಂದ್ಸಾರಿ ನೋಡಿಬಿಡಿ ಅಪ್ಪಣೆ ಕೊಟ್ಟನಾತ. ಉಳಿದವರು ಒಳ ಹೋಗರು. ಆಗ ಉಳಿದವರು ಒಳಗೆ ಹೋಗಿ ಅಲ್ಲಿ ಯಾರಾದರೂ ಇದ್ದಾರ ಅಂತ ಹುಡುಕ್ಲಿಕ್ಕೆ ಹೋಗ್ತಾರೆ. ಆಗ ಮುದುಕಿ ಅಳುತ್ತಾ, ನೋಡಿ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ನೋಡಿ ಅಲ್ಲಿ ನನ್ನ ಮೊಮ್ಮಗುವಿನ ಹೆಣವೂ ಕೂಡ ಇದೆ, ಅದನ್ನು ಕೂಡ ನೋಡಿ. ಯಾಕಂದರೆ ಮುದುಕಿಗೆ ತುಂಬ ಕೋಪ, ರೋಷ, ಸಿಟ್ಟು, ದುಃಖ ಎಲ್ಲವೂ ಕೂಡ ಒಂದೇ ಸಾರಿ ಬಂದಿದೆ. ಅಲ್ಲಿ ನನ್ನ ಮೊಮ್ಮಗುವಿನ ಹೆಣವೂ ಕೂಡ ಇದೆ, ಅದನ್ನು ನೋಡಿ. ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ, ಈ ಯುದ್ಧದಿಂದ ನನ್ನ ಮೊಮ್ಮಗುವಿನ ಪ್ರಾಣವನ್ನು ನಾನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಯುದ್ಧ ನನ್ನ ಮೊಮ್ಮಗುವಿನ ಪ್ರಾಣವನ್ನು ಕೂಡ ತಿಂದು ಬಿಡಿತು. ಯಾರಿಗಾಗಿ, ಯಾತಕ್ಕಾಗಿ ಈ ಯುದ್ಧ? ಯಾರಿಗಾಗಿ ಮಾಡ್ತಾ ಇದ್ದೀರಿ? ಏತಕ್ಕಾಗಿ ನೀವು ಈ ಯುದ್ಧವನ್ನು ಮಾಡ್ತಾ ಇದ್ದೀರಿ? ಅದನ್ನಾದರೂ ಹೇಳಿರಲ್ಲ, ಅದನ್ನಾದರೂ ಕೂಡ ನನಗೆ ಹೇಳ್ರಿ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆಯೇ ಬಡಿದುಕೊಂಡು ಅಳತೊಳಗಿದಳು. ಆಗ ಪಾಪ ಆಕೆ ಸತ್ತಿರ್ತಕ್ಕಂಥ ಮಗುವಿನ ಮುಂದೆ ಕೂತು ಮತ್ತೊಂದು ಸಾರಿ ಜೋರಾಗಿ ಅಳ್ಳಿಕ್ಕೆ ತೊಡಗುತ್ತಾಳೆ. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿ ನೋಡಿ ಕೋಣೆಯಲ್ಲಿ ಹರಡಿದ್ದ ಹಸಿನೆತ್ತರ ವಾಸನೆ ಅವರ ಮೂಗಿಗೆ ಬಡಿದು, ಆಗ ಹಸಿನೆತ್ತರ ಅಂತಂದರೆ ಯಾರಿಗೆ ಆದಂತಹ ಸಂದರ್ಭದಲ್ಲಿ ನೆತ್ತರು ಅಂತಂದರೆ ರಕ್ತ, ಆ ರಕ್ತದ ವಾಸನೆ ಅವರಿಗೆ ಬಡಿಯುತ್ತೆ. ಬಂದವರು ನಿಶ್ಶಬ್ದವಾಗಿ ಹೊರನಡೆದರು. ಯಾವಾಗ ಆಕೆ ಹೆರಿಗೆಯನ್ನು ಮಾಡಿಬಿಟ್ಟು ಹೆರಿಗೆ ಆಗಿದೆ, ಮಗು ಸತ್ತಿದೆ ಅಂತ ಗೊತ್ತಾದ ಮೇಲೆ ಆ ಮಗುವನ್ನು ನೋಡಿ ಅವರು ಕೂಡ, ಮಗು ಇಲ್ಲಿ ಯಾರೂ ಇಲ್ಲ, ಈ ಮುದುಕಿ ತುಂಬ ದುಃಖದಲ್ಲಿ ಇದ್ದಾಳೆ, ಮಗು ಕೂಡ ಸತ್ತೋಗಿದೆ ಅಂತಂದ್ಬಿಟ್ಟು ಏನಲ್ಲಿ ನಿಶಬ್ದ ಅಂತಂದರೆ ಯಾರು ಕೂಡ ಮಾತನಾಡದ ಹಾಗೆ ಆ ಮನೆಯಿಂದ ಹೊರಗೆ ಹೋಗ್ತಾರೆ. ಇಷ್ಟಿರಲಿ ಮಕ್ಕಳೇ, ಇಲ್ಲಿ ತನಕ ಪಾಠವನ್ನು ಕೇಳಿದಿರಲ್ಲ. ಈಗ ಈ ಒಂದು ಗೃಹ ಕಾರ್ಯವನ್ನು ಕೊಡ್ತೀನಿ ಮಕ್ಕಳೇ ನಿಮಗೆ. ಒಂದು 2, 3, 4 ವಾಕ್ಯದಲ್ಲಿ ಬರ್ಕೊಳ್ಳಿ. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು. ನಂತರದಲ್ಲಿ 8, 10 ವಾಕ್ಯಗಳಲ್ಲಿ ಬರ್ಕೊಳ್ಳಿ. 8, 10 ವಾಕ್ಯ ಬೇಡ, ಸಂದರ್ಭ ಸಹಿತ ಬರ್ಕೊಳ್ಳಿ ಮಕ್ಕಳೇ. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತಿವೆ ಇವೆಯಲ್ಲ. 2ನೇದು, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ಇಷ್ಟು ಸಾಕು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ನೋಡಿ.